ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಲು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದಂತಹ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಸಂಘಟನಾ ಚತುರರಂತಹ ಸಿ.ಕೆ. ರಾಮಚಂದ್ರಗೌಡನವರು ಉಪಸ್ಥಿತರಿದ್ದಾರೆ. ಅವರಿಗೆ ಆತ್ಮೀಯಂತ ಸುಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಎಚ್.ಎಸ್. ಮುರಳೀಧರ್ ಸರ್ ಅವರು ಉಪಸ್ಥಿತರಿದ್ದಾರೆ. ಅವರು ಕೂಡ ಆತ್ಮೀಯಂತ ಸುಸ್ವಾಗತವನ್ನು ಕೋರ್ತೇನೆ. ಹಾಗೆ ಮತ್ತೊಬ್ಬ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮಧುಸೂರ್ಯ ನಾರಾಯಣ ರೆಡ್ಡಿ ಅವರು ಉಪಸ್ಥಿತರಿದ್ದಾರೆ. ಅವರು ಕೂಡ ಆತ್ಮೀಯಂತ ಸುಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಚಿಂತಾಮಣಿಯ ಮುಖಂಡರು ಆದಂತಹ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ವೇಣುಗೋಪಾಲನವರು ಉಪಸ್ಥಿತರಿದ್ದಾರೆ. ಅವರು ಕೂಡ ಆತ್ಮೀಯಂತ ಸುಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ರಾಷ್ಟ್ರೀಯ ಪರಿಷತ್ ಸದಸ್ಯರಾದಂತಹ ಲಕ್ಷ್ಮಣ ಗುಪ್ತಣ್ಣವರು ಉಪಸ್ಥಿತರಿದ್ದಾರೆ. ಅವರು ಕೂಡ ಆತ್ಮೀಯ ಸುಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ಆರ್.ಎನ್. ಅಶೋಕ್ ಅವರು ಉಪಸ್ಥಿತರಿದ್ದಾರೆ. ಅವರು ಕೂಡ ಆತ್ಮೀಯ ಸುಸ್ವಾಗತವನ್ನು ಕೋರ್ತೇನೆ. ರಾಜ್ಯ ಪರಿಷತ್ ಸದಸ್ಯರಾದಂತಹ ಬೈರೇಗೌಡರು ಕೂಡ ಉಪಸ್ಥಿತರಿದ್ದಾರೆ. ಅವರು ಕೂಡ ಆತ್ಮೀಯ ಸುಸ್ವಾಗತವನ್ನು ಕೋರ್ತೇನೆ. ಹಾಗೆ ಜಿಲ್ಲಾ ಉಪಾಧ್ಯಕ್ಷರಾದ ಸುಮಿತ್ರಮ್ಮನವರು ಅವರು ಉಪಸ್ಥಿತರಿದ್ದಾರೆ. ಅವರು ಕೂಡ ಆತ್ಮೀಯ ಸುಸ್ವಾಗತವನ್ನು ಕೋರ್ತಾರೆ. ಹಾಗೆ ಜಿಲ್ಲೆಯ ಮಂಡಲದ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂತಹ ಪ್ರಭಾಕರ್ ರೆಡ್ಡಿ ಅವರು ಇದ್ದಾರೆ. ಅವರು ಕೂಡ ಆತ್ಮೀಯ ಸುಸ್ವಾಗತವನ್ನು ಕೋರ್ತೇನೆ. ನಗರ ಮಂಡಲ ಅಧ್ಯಕ್ಷರಾದಂತಹ ಕೋರ್ತೇನೆ. ಹಾಗೆ ಗೌರವ ವಿಜ್ಞರು ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂತಹ ಕೋಡಿಗುಣಪ್ಪರವರು ಉಪಸ್ಥಿತರಿದ್ದಾರೆ. ಅವರು ಕೂಡ ಆತ್ಮೀಯ ಸುಸ್ವಾಗತವನ್ನು ಕೋರ್ತೇನೆ. ಹಾಗೆ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದಂತಹ ಆನಂದ್ ಗೌಡರು ಉಪಸ್ಥಿತರಿದ್ದಾರೆ. ಅವರು ಕೂಡ ಆತ್ಮೀಯ ಸುಸ್ವಾಗತವನ್ನು ಕೋರ್ತೇನೆ. ಚಿಂತಾಮಣಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂತಹ ನರಸಿಂಹ ಅವರು ಕೂಡ ಆತ್ಮೀಯ ಸುಸ್ವಾಗತವನ್ನು ಕೋರ್ತೇನೆ. ಹಾಗೆ ಗೌರಿಬಿದನೂರು ನಗರ ಮಂಡಲ ಅಧ್ಯಕ್ಷ ಬಿಜೆಪಿ ಪಕ್ಷದ ವತಿಯಿಂದ ಈ ದಿನ ಜಿಲ್ಲಾ ಕಾರ್ಯಾಲಯದಲ್ಲಿ ಸಂಭ್ರಮ ಆಚರಣೆಯ ಬಿಜೆಪಿ ಪಕ್ಷದ ಕೇಸರಿಮಯ ಪಂಚರಾಜ್ಯಗಳ ಎಲೆಕ್ಷನ್ನ ಏನಾಗಿದೆ, ಮೋದಿಜಿಯವರ ನಾಯಕತ್ವದಲ್ಲಿ ಏನು ಇವತ್ತು ಬಂದಿರತಕ್ಕಂಥ ಫಲಿತಾಂಶವನ್ನು ಇಡೀ ಜಿಲ್ಲೆಯಲ್ಲಿ ನಾವು ಜಿಲ್ಲಾ ವತಿಯಿಂದ ಆಚರಣೆ ಮಾಡ್ತಕ್ಕಂಥದ್ದು ಇವತ್ತಿದೆ. ಸ್ವಾಗತ ಹಾಗೂ ಅಭಿನಂದನೆಗಳು. ಅದೇ ರೀತಿ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮುಖಂಡರಾಗಿರ್ತಕ್ಕಂಥ ವೇಣುಗೋಪಾಲ್ ಅವರು, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು, ಮಂಡಲ ಅಧ್ಯಕ್ಷರುಗಳು ಹಾಗೂ ಬಿಜೆಪಿ ಮುಖಂಡರು ಇವತ್ತು ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಇವತ್ತು ಇಡೀ ದೇಶದಲ್ಲೇ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ದೇಶ ಉಳಿತಕ್ಕಂಥ ಕೆಲಸ ಏನು ಮೋದಿಜಿಯವರ, ಅಮಿತ್ ಶಾ ಅವರ, ನಿತಿನ್ ನಬೀನ್ ನಮ್ಮ ಅಧ್ಯಕ್ಷರ ನಾಯಕತ್ವದಲ್ಲಿ ಇವತ್ತು ಎಲ್ರಿಗೂ ನಿರೀಕ್ಷೆಗೆ ಮೀರಿ ವೆಸ್ಟ್ ಬೆಂಗಾಳಲ್ಲಿ ನಿರೀಕ್ಷೆ ಏನಿತ್ತು ಅದಕ್ಕೂ ಮೀರಿ ಇವತ್ತು ಸಂಖ್ಯೆ ಗೆದ್ದಿರ್ತಕ್ಕಂಥದ್ದಾಗಿದೆ. ಇಡೀ ದೇಶದಲ್ಲಿ ಆದಮೇಲೆ ಕಾಶ್ಮೀರಿ ಗಡಿಯಲ್ಲಿ ಪಾಕಿಸ್ತಾನಕ್ಕೆ ಯಾವತ್ತು ನಾವು ಬಾರ್ಡರ್ನ ಗಡಿಯಾಗಿ ಬಿಡಿಸ್ತಕ್ಕಂಥ ಕೆಲಸ ಏನು ಅಮಿತ್ ಶಾಜಿಯವರ ನಾಯಕತ್ವದಲ್ಲಿ ಏನು ಮಾಡಿದ್ರು, ಆರ್ಟಿಕಲ್ 379 ಸಗಿದ್ರು, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದಂಗೆ ಆಯ್ತವರು. ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಕ್ಕಂಥ ಏನು ಇವತ್ತು ಮೋದಿಜಿಯವರ ನಾಯಕತ್ವದಲ್ಲಿ ಎಲ್ಲರೂ ಸೇರಿದ್ದೀವಿ ನಾವೆಲ್ಲರೂ, ಆ ನಿಟ್ಟಿನಲ್ಲಿ ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಕೂಡ ಬಾಂಗ್ಲಾದೇಶಕ್ಕೆ, ಬೇರೆ ದೇಶ ಬಾಂಗ್ಲಾದೇಶ, ಆ ಬಾಂಗ್ಲಾದೇಶಕ್ಕೆ ಬಾರ್ಡ್ರೇ ಇರಲಿಲ್ಲ, ಬಾರ್ಡರ್ ಇಲ್ದಿರ್ತಕ್ಕಂಥದ್ದಾಗಿತ್ತು. SIR ಮಾಡಾದ್ಮೇಲೆ 90 ಲಕ್ಷ ಹೆಚ್ಚು ಜನ ಏನು ಇಲ್ಲಿ ಮತಗಳಿದ್ವು ಅದನ್ನು ತೆಗಿತಕ್ಕಂಥ ಏನು ಗಟ್ಟಿ ಕೆಲಸ ಮಾಡಿದ್ರಲ್ಲ, ಆ ನಾಯಕತ್ವ ಇವತ್ತು ದೇಶ ಉಳಿತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಮೋದಿಜಿಯವರ ನಾಯಕತ್ವ ಇವತ್ತು ಭಾರತನ ಉಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಜಿಲ್ಲೆಯ ವತಿಯಿಂದ ಮೋದಿಜಿಯವರಿಗೆ
ಮೋದಿಜಿಯವರ ನಾಯಕತ್ವಕ್ಕೆ, ಅಮಿತ್ ಶಾ ಅವರಿಗೆ, ನಿತಿನ್ ನಬೀನ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀವಿ. ಅಲ್ಲಿಂದ ಬಾರ್ಡ್ರಿಂದ ಆಚೆ ಬಂದು ಒಳಗಡೆ ಬಂದು ಬಾಂಗ್ಲಾದೇಶದಲ್ಲಿ ಬಂದಿರತಕ್ಕಂಥ ಸಾಕಷ್ಟು ಕಾರ್ಮಿಕರು ಇವತ್ತು ಏನು ಅವರು ಬರೀ ವೆಸ್ಟ್ ಬೆಂಗಾಲ್ ಇರಲಿಲ್ಲ, ಇಡೀ ದೇಶದಲ್ಲಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇದ್ದಾರೆ. ಚಿಕ್ಕಬಳ್ಳಾಪುರಲ್ಲಿ ಕೂಡ ಇದ್ದಾರೆ ಅಂತ ಹೇಳಿದ್ರೆ ನೋಡಿ ಯಾವ ಮಟ್ಟಕ್ಕೆ ನಮ್ಮ ಭಾರತದ ಅಸ್ತಿತ್ವನ ಗಟ್ಟಿಯಾಗಿ ಉಳಿಸ್ತಕ್ಕಂಥ ಏನು ಕೆಲಸ ಇವತ್ತು ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಗೊಂದಲಗಳೇನಿದೆ, ರಾಜಕೀಯ ಗೊಂದಲಗಳಿದೆ, ನಾಯಕತ್ವ ಗೊಂದಲಗಳಿದೆ, ಬಿಜೆಪಿಯಲ್ಲಿ ಇಲ್ಲ. ಬಿಜೆಪಿಯಲ್ಲಿ ಗಟ್ಟಿಯಾಗಿರ್ತಕ್ಕಂಥ ನಾಯಕತ್ವ ಏನಿದೆ, ದೇಶ ಉಳಿತಕ್ಕಂಥ ಕೆಲಸ ಕೆಲವೇ ದಿವಸಗಳಲ್ಲಿ ಮೊನ್ನೆ ಮಹಿಳಾ ಮೀಸಲಾತಿ ಬಿಲ್ ತರಬೇಕಾದ್ರೆ ಸಾಕಷ್ಟು ಕಾಂಗ್ರೆಸ್ನವರು ಇಂಡಿ ಕುಡಿದವರು ಹೋರಾಟ ಮಾಡಿದ್ರು ತರಬಾರದು ಅಂತ. ಆದರೆ ಈ ಒಂದು ಎಲೆಕ್ಷನ್ನ ರಿಸಲ್ಟು ಮುಂಬರುವ ದಿನಗಳಲ್ಲಿ ಯಾರ ಮುಲಾಜು ಅವಶ್ಯಕತೆ ಇಲ್ಲದಿರ್ತಕ್ಕಂಥ ಏನು ರಿಸಲ್ಟ್ ಬರ್ತಾ ಇದೆ, ಮಹಿಳಾ ಮೀಸಲಾತಿಯನ್ನು ಮುಂಬರುವ ದಿನಗಳಲ್ಲಿ ಸ್ವತಂತ್ರವಾಗಿ ಮೋದಿಜಿಯವರು ಸ್ವತಂತ್ರವಾಗಿ ಬಿಲ್ ತಗೊಂಬಂದು ಹೆಣ್ಮಕ್ಕಳಿಗೆ ಕೊಡ್ತಕ್ಕಂಥ ನ್ಯಾಯ, ಆ ಮೀಸಲಾತಿ, ಅಂಬೇಡ್ಕರ್ ಏನು ಕನಸಿತ್ತು ಅದನ್ನು ನನಸಾಗಿ ಮಾಡ್ತಕ್ಕಂಥದ್ದು ನಾಯಕತ್ವ ಇವತ್ತು ಕಾಣಿಸ್ತಾ ಇದೆ. ಹಂಗಾಗಿ ಈ ಪಂಚರಾಜ್ಯಗಳ ಎಲೆಕ್ಷನ್ನಲ್ಲಿ ಅಸ್ಸಾಮಲ್ಲಿ ಕೂಡ ಜಯಬೇರಿ ಸಿಕ್ಕಿದೆ, ಪುದುಚೇರಿಯಲ್ಲಿ ಜಯಬೇರಿ ಸಿಕ್ಕಿದೆ ಸಂಪೂರ್ಣ ಬಿಜೆಪಿ, ವೆಸ್ಟ್ ಬೆಂಗಾಲಲ್ಲಿ ಸಿಕ್ಕಿದೆ. ನಮ್ಗೆ ಇವತ್ತು ಜಯ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ನಮ್ಮ ದಕ್ಷಿಣ ಭಾರತ ಕರ್ನಾಟಕದಲ್ಲಿ ಕೂಡ ಕೇಸರಿಮಯ ಆಗ್ತಕ್ಕಂಥದ್ದು ಏನು ಕಾಣಿಸ್ತಾ ಇದೆ. ಈ ಒಂದು ಜೈಬೇರಿನ ಭಾರತ ಉಳಿತಕ್ಕಂಥ ಜೈಬೇರಿ ಅಂತಕ್ಕಂಥ ನಾವು ಒಂದು ಜಿಲ್ಲಾ ವತಿಯಿಂದ ನಾವು ಇವತ್ತು ಮಾಧ್ಯಮ ಮಿತ್ರರ ಜೊತೆಗೆ ಹಂಚ್ಕೊತಾ ಇದ್ವಿ. ಈ ಒಂದು ತುರ್ತಾಗಿ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿ ಒಂದು ವಿಷಯ, ಇದು ನಮ್ಮ ವಿಜಯೋತ್ಸವ, ಆದರೆ ಮತ್ತೊಂದು ವಿಷಯ ಕೂಡ ಇದೆ. ಎರಡನೇ ವಿಷಯ, ಬಿಜೆಪಿಯ ಹೆಬ್ಬಾಗಿಲು ತೆಗೆದಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಇದೆ ದಕ್ಷಿಣ ಭಾರತದಲ್ಲಿ ಅಂತ ಹೇಳಿದ್ರೆ ನಮ್ಮ ಬಿ ಎಸ್ ಯಡಿಯೂರಪ್ಪನವರಿಗೆ ಸಲ್ಲುತ್ತೆ. ಅವರ ಸತತವಾದ ಹೋರಾಟ, 50 ವರ್ಷ ರಾಜಕೀಯ ಜೀವನ, 50 ವರ್ಷನ ಏನು ಅವರ ಜೀವನದಲ್ಲಿ ದಕ್ಷಿಣ ಭಾರತದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆನ ಇಡೀ ರಾಜ್ಯದಲ್ಲಿ ಎಲ್ಲರೂ ಅವರಿಗೆ ಒಂದು ಅಭಿಮಾನ ಉತ್ಸವ ಮಾಡಬೇಕು ಅಂತೇಳಿ ಇದೇ ತಿಂಗಳು 9ನೇ ತಾರೀಕು ಚಿತ್ರದುರ್ಗದಲ್ಲಿ ಇಡೀ ರಾಜ್ಯದಿಂದ ಸುಮಾರು 10 ಲಕ್ಷ ಜನಕ್ಕಿಂತ ಮೀರಿ ಒಂದು ದೊಡ್ಡ ಮಟ್ಟಕ್ಕೆ ಒಂದು ವೇದಿಕೆ ಕಾರ್ಯಕ್ರಮ ಇದೆ. ಆ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಕೂಡ ಮಿನಿಮಮ್ ಕಡಿಮೆ ಅಂದರೆ ಕೂಡ 100 ಬಸ್ಸು ಸಂಖ್ಯೆ ನಮ್ಮ ಕಾರ್ಯಕರ್ತರು ಓಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ, ಸಂಭ್ರಮಕ್ಕೆ ಇಡೀ ನಮ್ಮ 5 ವಿಧಾನಸಭಾ ಕ್ಷೇತ್ರದಿಂದ ಗೌರಿಬಿದನೂರು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ 5 ವಿಧಾನಸಭಾ ಕ್ಷೇತ್ರದಿಂದ 100 ಬಸ್ಸು ಓಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಮ್ಮೆಲ್ಲರ ನೆಚ್ಚಿನ ನಾಯಕರು ಯಡಿಯೂರಪ್ಪನವರ ಅಭಿಮಾನೋತ್ಸವನ ಇಡೀ ಬಿಜೆಪಿ ವತಿಯಿಂದ ಎಲ್ಲರೂ ಅಭಿಮಾನದಿಂದ ಪಕ್ಷಾತೀತವಾಗಿ ಕಾರ್ಯಕ್ರಮ ಮಾಡ್ತಾ ಇದೆ. ನಮ್ಮ ದೃಶ್ಯ ಮಾಧ್ಯಮರ ಮಿತ್ರರಿಂದ ಒಂದು ವಿನಂತಿ ಮಾಡ್ಕೊತೀನಿ, ಈ ವಿಷಯವನ್ನು, ಇನ್ವಿಟೇಷನ್ನ ನಾವು ಇವತ್ತು ತಮ್ಮ ಮುಖಾಂತರ ಕೂಡ ತಮಗೂ ಕೊಡ್ತೀವಿ, ತಮ್ಮ ಮುಖಾಂತರ ಕೂಡ ಇನ್ವಿಟೇಷನ್ನ ಕೊಡ್ತಕ್ಕಂಥದ್ದಿದೆ. ಈ ಒಂದು ಸಂಭ್ರಮಾಚರಣೆ ಜೊತೆಗೆ ಅಭಿಮಾನೋತ್ಸವ ಕಾರ್ಯಕ್ರಮ ಏನಿದೆ, ಈ ಒಂದು ಇನ್ವಿಟೇಷನ್ನ ಎಲ್ಲ ನಮ್ಮ
ಕಾರ್ಯಕರ್ತರಿಗೂ ಹಾಗೂ ಪಕ್ಷಾತೀತವಾಗಿ ಬರೀ BJP ಇಲ್ಲ, ನಮ್ಮ ಈ ಒಂದು ಯಡಿಯೂರಪ್ಪನವರ ಅಭಿಮಾನಿಗಳು ಎಲ್ಲ ಪಕ್ಷಾತೀತವಾಗಿ ಇದ್ದಾರೆ. ಎಲ್ಲರೂ ಬರಬೇಕು. 9ನೇ ತಾರೀಕು ಈ ಕಾರ್ಯಕ್ರಮಕ್ಕೆ ವಿಜೃಂಭಣೆ ಕಾರ್ಯಕ್ರಮ ಮಾಡಬೇಕು, ಅವ್ರಿಗೆ ಗೌರವ ಸಲ್ಲಿಸಬೇಕಂತ ನಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ಎಲ್ರಿಗೂ ನಾನು ಸ್ವಾಗತ ಸುಸ್ವಾಗತವನ್ನು ಕೋರ್ತೀನಿ. ಈಗಾಗಲೇ ಒಂದಷ್ಟು ವಿಚಾರವನ್ನು ನಮ್ಮ ಜಿಲ್ಲಾಧ್ಯಕ್ಷರು ತಮಗೆ ತಿಳಿಸಿದ್ದಾರೆ. ಯಡಿಯೂರಪ್ಪನವರ ಅಭಿಮಾನೋತ್ಸವದ ಹಿನ್ನೆಲೆಯಲ್ಲಿ ನಾವೇನು ಮೇ 9ರಂದು ಏನು ಚಿತ್ರದುರ್ಗದಲ್ಲಿ ಕಾರ್ಯಕ್ರಮ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಯಡಿಯೂರಪ್ಪನವ್ರ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಅಂದಾಗ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಅವರು ಏನು ಪ್ರಾರಂಭ ಮಾಡಿದ್ರು ಅವರ ರಾಜಕೀಯ ಜೀವನವನ್ನು, ಶಿವಮೊಗ್ಗ ಜಿಲ್ಲಾದ್ಯಂತ ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿಯಾಗಿ ನೆಲೆಯೂರ ಹಾಗೆ ಮಾಡಿ 1983ರಲ್ಲಿ ಅವರ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಸಾರ್ವತ್ರಿಕ ಚುನಾವಣೆಯನ್ನು ಗೆದ್ದು ಶಾಸಕರಾಗಿ ಅಲ್ಲಿಂದ ನಾವು ರಾಜ್ಯದಲ್ಲಿ ಅಧಿಕಾರ ಹಿಡಿಯೋವರೆಗೂ ಯಡಿಯೂರಪ್ಪನವರ ನಿರಂತರ ಶ್ರಮ ಇದೆ ಈ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟುವಂಥ ಹಿನ್ನೆಲೆಯಲ್ಲಿ ಅವರು ನಗರಸಭೆಯ ಅಧ್ಯಕ್ಷರಾಗಿ ಪ್ರಾರಂಭ ಮಾಡಿದ್ದು ಅವರ ರಾಜಕೀಯ ಜೀವನವನ್ನು. ಸೈಕಲಿನಲ್ಲೇ ಜಿಲ್ಲಾದ್ಯಂತ ಓಡಾಡಿರುವಂಥದ್ದು, ರಾಜ್ಯಾದ್ಯಂತ ಸೈಕಲ್ ಯಾತ್ರೆಯನ್ನು ಮಾಡಿ ಸುಮಾರು 50 ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ಇರುವಂಥವರು ಮಾನ್ಯ ಯಡಿಯೂರಪ್ಪನವರು. ಈಗಲೂ ಸಹ ನಮ್ಮ ರಾಜ್ಯಾದ್ಯಂತ ಚೈತನ್ಯದಿಂದ ಓಡಾಡಿ ಪಕ್ಷವನ್ನು ಕಟ್ಟಬೇಕು ಅನ್ನುವಂಥ ಒಂದು ಹುಮ್ಮಸ್ಸಿರುವಂಥವರು ಮಾನ್ಯ ಯಡಿಯೂರಪ್ಪನವರು. ಅವರ ಜೊತೆ ಹಲವಾರು ಹೋರಾಟಗಳಲ್ಲಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಒಂದಷ್ಟು ಜನ ವಿರೋಧಿ ಕೆಲಸವನ್ನು ಕಾಂಗ್ರೆಸ್ ಮಾಡಿದಾಗ ಅದರ ವಿರುದ್ಧ ಪ್ರತಿಭಟನೆಗಳು ಒಂದು ಬಸ್ ಸ್ಟ್ಯಾಂಡಲ್ಲಿ ಮಾಡಿದ್ರು ಸಹ ಅವರು ಸಾಮಾನ್ಯ ಕಾರ್ಯಕರ್ತನಾಗಿ ಜಮಖಾನೆಗಳನ್ನು ಹಾಕ್ಕೊಂಡು, ಬಹುಶಃ ತಮಗೆಲ್ಲ ಗೊತ್ತಿರ್ಬೋದು, ಮೆಜೆಸ್ಟಿಕ್ನಲ್ಲಿ ಅಮರ್ ಥಿಯೇಟ್ರ್ನ ಎದುರಿಗೆ ನಾವು ಒಂದು ಶಾಮಿಯಾನ ನಾವೆಲ್ಲ ಪಾಲ್ಗೊಂಡಂಥವ್ರು ಆ ಕಾಲದಲ್ಲಿ ಅವರ ಜೊತೆಗೆ. ನಾವಿನ್ನೂ ಆವಾಗ ವಿದ್ಯಾರ್ಥಿ ದಶೆಯಲ್ಲಿ ಇದ್ದಂಥವ್ರು, ಆ ಹುಮ್ಮಸ್ಸು ಎಲ್ಲ ಇತ್ತು, ಅವರ ಜೊತೆ ಭಾಗವಹಿಸಿದಂಥದ್ದು. ಈ ಥರ ನಿರಂತರವಾಗಿ ಅವರು ತಮ್ಮ ರಾಜಕೀಯ ಜೀವನ ನಾಯಕ ಅಂತ ಹೆಸರು ಬಂದಿರೋದು ರೈತ ಪರವಾದಂಥ ಹೋರಾಟಗಳಿಂದ. ಜೊತೆಗೆ ಪಕ್ಷ ಅಧಿಕಾರಕ್ಕೆ ಬಂದಾಗ ಭಾಗ್ಯಲಕ್ಷ್ಮಿ ಯೋಜನೆ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಮಾಡುವಂಥದ್ದಾಗಿರ್ಬೋದು, ದೇವದಾಸಿಯರಿಗೆ ಮಾಶಾಸನ ಕೊಡುವಂಥದ್ದಾಗಿರ್ಬೋದು, ನೈಸರ್ಗಿಕ ವಿಕೋಪ ಪರಿಹಾರ ನಿಧಿಯನ್ನು ದೇಶದಲ್ಲಿಯೇ ಮೊದಲನೇ ಬಾರಿ ಸುಮಾರು 50,000ದಿಂದ 5 ಲಕ್ಷದವರೆಗೆ ಹಂಚಿಕೆ ಮಾಡಿರುವಂಥದ್ದು ಆ ಕೀರ್ತಿ ಯಡಿಯೂರಪ್ಪನವರಿಗೆ ಸಲ್ತದೆ. ಕೆರೆಗಳಿಗೆ ನೀರು ತುಂಬುವಂಥ ಯೋಜನೆ, ಹೀಗೆ ಹಲವಾರು ಯೋಜನೆಗಳನ್ನು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ದಿನಾಂಕ 9/5/2026 ಶನಿವಾರ ಬೆಳಿಗ್ಗೆ 11 ಗಂಟೆಗೆ ಚಿತ್ರದುರ್ಗದಲ್ಲಿ ನಡೀತಾ ಇದೆ. ನಾಡಿನ ಧರ್ಮ, ಸಂಸ್ಕೃತಿ, ಸಮಾಜದ ಈ ತ್ರಿವೇಣಿ ಸಂಗಮದ ಪ್ರತೀಕವಾಗಿರುವ ಕಾರ್ಯಕ್ರಮದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಅವರಿಗೆ ನಮ್ಮ ರಾಷ್ಟ್ರೀಯ ಜಗದ್ಗುರು ಮಠಾಧೀಶರ ನೇತೃತ್ವದಲ್ಲಿ ಅವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ಅಮಿತ್ ಶಾ ಅವರು ಅದಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಸನ್ಮಾನದ ಕಾರ್ಯಕ್ರಮವನ್ನು ಸಹ ಮಾನ್ಯ ಯಡಿಯೂರಪ್ಪನವರಿಗೆ ಅವತ್ತು ಇಟ್ಕೊಂಡಿರುವಂಥದ್ದು ಆಗಿದೆ. ಇದಿಷ್ಟು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗೆ. ಹಾಗೆ ಚುನಾವಣೆಯಲ್ಲಿ ಫಲಿತಾಂಶ ನಿನ್ನೆ ಬಂತು. 3 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಕಂಡಿದೆ. ಸಂಪೂರ್ಣ ಬಹುಮತದಿಂದ ಬಂದಿರುವಂಥದ್ದು 3 ರಾಜ್ಯಗಳು: ಅಸ್ಸಾಂ, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದ ವಿಶೇಷ ಏನು ಅಂದರೆ, ಜನಸಂಘವನ್ನು ಪ್ರಾರಂಭ ಮಾಡಿದಾಗಿಂದ ಹಿಡಿದು ನಮ್ಮ ಎಲ್ಲ ನಾಯಕರಿಗೂ ಒಂದು ಕೊರಗಿತ್ತು, ರಾಷ್ಟ್ರೀಯ ನಾಯಕರಿಗೆ
ಈಗಿರುವಂಥ ನಮ್ಮ ಪ್ರಧಾನಮಂತ್ರಿಗಳಾದಂಥ ಮೋದಿ ಅವ್ರಿಗೂ ಸಹ ಹೊರಗಿತ್ತು. ವೆಸ್ಟ್ ಬೆಂಗಾಲಲ್ಲಿ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ನಾವು ಅಧಿಕಾರವನ್ನು ಪಡಿತಾ ಇದ್ದೇವೆ, ಆದರೆ ವೆಸ್ಟ್ ಬೆಂಗಾಲಲ್ಲಿ ಪಡೆಯೋಕ್ಕಾಗಿಲ್ಲ ಅಂತ. ಯಾಕೆಂದರೆ ನಮ್ಮ ಪಕ್ಷದ ಸಂಸ್ಥಾಪಕರಾದಂಥ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಏನು ಜನಸಂಘ ಪ್ರಾರಂಭ ಆಗಿತ್ತು, ಅವರ ಕನಸಿತ್ತು ದೇಶಾದ್ಯಂತ ಆಗಬೇಕು ಅಂತ, ಭಾರತೀಯ ಜನತಾ ಪಾರ್ಟಿ ಎಲ್ಲ ರಾಜ್ಯದಲ್ಲೂ ಬರಬೇಕು ಅಂತ. ಆದರೆ ಇದುವರೆಗೆ ತನಕ ಸಾಧ್ಯವಾಗಿರಲಿಲ್ಲ. ಆದರೆ ಈ ಬಾರಿ ನಾವು ಸ್ಪಷ್ಟವಾದಂಥ ಬಹುಮತವನ್ನು 294 ಕ್ಷೇತ್ರಗಳಲ್ಲಿ ಸುಮಾರು 207 ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ. ಜೊತೆಗೆ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ. 2011ರಲ್ಲಿ 294 ಕ್ಷೇತ್ರಗಳಲ್ಲಿ ನಮ್ಮದು ಶೂನ್ಯ ಇದ್ದಂಥದ್ದು. ಆದರೆ 2016ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ನಾವು ಕೇವಲ 3 ಸ್ಥಾನಗಳನ್ನು ಮಾತ್ರ ನಾವು ಪಡೆದಿದ್ವು. ಅದೇ ರೀತಿಯಾಗಿ 2021ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ನಾವು ಕೇವಲ 77 ಸ್ಥಾನಗಳನ್ನು ಪಡೆದಿದ್ವಿ. ಇವತ್ತು ಸಂಪೂರ್ಣ ನಮ್ಮ ಕಾರ್ಯಕರ್ತರ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಮತ್ತು ನಮ್ಮ ಗೃಹ ಮಂತ್ರಿಗಳ ಮತ್ತು ಅಲ್ಲಿನ ಎಲ್ಲ ಕಾರ್ಯಕರ್ತರ ಶ್ರಮದಿಂದಾಗಿ ಇವತ್ತು ನಾವು 207 ಸ್ಥಾನಗಳನ್ನು ಪಡೆದಿದ್ದೇವೆ. ಈ ಎಲ್ಲರಿಗೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಡಾಟಾವನ್ನು ತಮಗೆ ಕೊಡಬೇಕು ಅಂತ ಇತ್ತು, ಆ ಡಾಟಾವನ್ನು ತಮಗೆ ಕೊಟ್ಟಿದ್ದೇವೆ. ಶೂನ್ಯದಿಂದ ಬಿಜೆಪಿ ಜಿಂದಾಬಾದ್ 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 ಬಿಜೆಪಿ ಜಿಂದಾಬಾದ್ 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 ನರೇಂದ್ರ ಮೋದಿ ಜಿಗೆ ಅಮಿತ್ ಶಾ ಜಿಗೆ ಭಾರತ್ ಮಾತಾ भारतीय जनता पार्टी के नरेंद्र मोदी जी के अमित शाह जी के नितिन नवीन जी के